ಏನ್ ಹೆಸರು? ಕಂಠೀರವ ಅಂತ. ವಯಸ್ಸೆಷ್ಟು? ಅಯ್ಯೋ ವಯಸ್ಸು ಬಗ್ಗೆ ಕೇಳ್ತಾಳ್ಕಳ ಮಂಡ್ಯ. ಅಯ್ಯೋ ನಮ್ಮ ಹುಡುಗನ್ ತುಂಬಾ ನಾಚಿಕೆ ಆಗೋಯ್ತಪ್ಪ. ಅವಂದು ಏಜ್ ಸಣ್ಣದು, ರೇಂಜ್ ದೊಡ್ಡದು. ಕಾಯಿಲೆ ಏನು? ಅದೇನು ಅಂತಂದ್ರೆ ಮೇಡಮ್, ಕೇಳಕ್ಕೆ ತುಂಬಾ ಸಿಂಪಲ್ಲು, ಅನುಭವಿಸಕ್ಕೆ ಬಾರಿ ಹಾರಿಬಲ್ಲು. ನನಗೆ ತುಂಬಾ ಸುಂದರವಾಗಿರೋ ಹುಡುಗಿನ ಡೊಮೆಸ್ಟಿಕ್ ಕಂಡ್ರೆ ಹಾಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೋಡ್ತಾ ನೋಡ್ತಾ ನನ್ ತಲೆ ಅಂತ ತಿರ್ಗಕ್ ಶುರುವಾಗತ್ತೆ. ಹಂಗೆ ಅವ್ರ ಸೊಂಟದ ಮೇಲೆ ಕಣ್ಣೋಗಿ ಮುಲಾಜಿಲ್ದಂಗ್ ದಬಾರ್ ಅಂತ ಬಿದ್ದೋಗ್ಬಿಡ್ತೀನಿ ಮೇಡಮ್. ನಾನ್ಸೆನ್ಸ್. ನಾನಿಂತ ಕಾಯಿಲೆನ ನೋಡೇ ಇಲ್ಲ. ಚಾನ್ಸೇ ಇಲ್ಲ. ಇದು ಲೇಟೆಸ್ಟ್ ಕಾಯಿಲೆ, ತಕಿಟ ತದಿಮಿ ಅಂತ ಇದ್ರ ಹೆಸರು. ಏನೋ ಮೈ ಮೇಲೆ ಪ್ರಜ್ಞೆ ಇರಲ್ಲ ಅವಾಗ. ಔಟ್, ಗೆಟ್ ಔಟ್. ಮಲಯಾಳಿ ಎಣ್ಣ ಮೈ ಬಣ್ಣ ನಡುಕಣ್ಣ ನುಡಿ ಚೆನ್ನ ಅಯ್ಯೋ ಎತ್ತೇಳು. ಬರೋ ಹಾವಿನ ಎಡೆ ಮೇಲೆ ಬಿದ್ದಿದ್ರೆ ಎತ್ಬಿಡ್ತಿದ್ದೆ, ಹುಡುಗಿ ತೊಡೆ ಮೇಲೆ ಬಿದ್ಬಿಡ್ತಾನೆ. ಹೆಂಗಪ್ಪ ಎತ್ತದು? ಅಯ್ಯೋ ಕಟ್ಟಿ, ಹೇಳಪ್ಪ ಹೇಳೋ. ನನ್ ತಂಗಿಗೆ ಏನಪ್ಪ ಉತ್ತರ ಹೇಳಿ? ಅಯ್ಯೋ ಹೇಳಪ್ಪ ಹೇಳೋ. ಎಂತ ಇವಡ ಪ್ರಾಬ್ಲಮ್? ಹೇಳಪ್ಪ ಹೇಳೋ ಕಂಟಿ. ಅಯ್ಯೋ ಹುಡುಗಿನ ಹೊಟ್ಟೋದು, ಬಿದ್ದಿದ್ದು ವೇಸ್ಟ್ ಆಗೋಯ್ತು. ಹೇಳೋ ಹೇಳಪ್ಪ. ಏನು ಎಂದಡ ಅದು? ಏಯ್ ಎಂದಡ ಅದು? ನಿಜವಾದ ರೋಗನ ಇಲ್ಲ ಡ್ರಾಮನ? ದೊಂಬ್ರಾಟ ಅಂದುಕೊಂಡೆ. ಕಾಲ್ ನೆಟ್ಗಿಲ್ಲ, ತಲೆ ನೆಟ್ಗಿಲ್ಲ, ನಿಂಗೆ ಹಾಕೋದೆಲ್ಲ. ಹೇಳಿದ್ದೀನಪ್ಪ ಮೇಡಮ್ ಅವ್ರ ಅಪಾರ್ಥ ಮಾಡ್ಕೊಂಡ್ಬಿಟ್ರೇನು? ಮೇಡಮ್ ದಯವಿಟ್ಟು ಕ್ಷಮಿಸಿ ನನ್ನ. ಎಲ್ಲರಪ್ಪ ಮೇಡಮ್? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇದು ಏನಮ್ಮ ಇದು? ಏನಿ ಗಲಾಟೆ? ನೋಡಿ ಅಕ್ಕ, ನಾವು ಟ್ರೀಟ್ಮೆಂಟ್ ಗೆ ಅಂತ ಬಂದ್ರೆ ನಮ್ಮ ಹುಚ್ಚಿನಾಯಿ ತರ ಒಡೆದೋಡಿಸ್ತಾರಲ್ಲ, ನಾವ್ ಬೇರೆ ತುಂಬಾ ದೂರ ಮೈಸೂರಿಂದ ಬಂದಿದೀವಿ. ಮೈಸೂರಿಂದನಾ? ಹೌದು ಮೈಸೂರೇ. ಮೊದ್ಲು ಅಡ್ಮಿಟ್ ಮಾಡ್ಕೊ. ಇವ್ರ ಕಾಯಿಲೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಮ್ಮ. ಇಂದು ಮೊದ್ಲೇ ಕಾಯಿಲೆ ಬಗ್ಗೆ ಹೇಗ್ ಗೊತ್ತಾಗತ್ತೆ? ನೀನ್ ಹೋಗಿ ರೂಮ್ ಅಲಾಟ್ ಮಾಡ್ಕೊಡು. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ, ಮಕ್ಕಳಿಗೆ ಗೊತ್ತಾಗತ್ತೆ, ಸುಮ್ಮನೆ ತಿಂದು ತಿಂದು ಊದಿರ್ತಾರಷ್ಟೇ. ಸರಿ, ವೇಟಿಂಗ್ ರೂಮ್ ಅಲ್ಲಿ ಕಾಯಿರಿ, ಬರ್ತೀನಿ. ನಡೀರಿ. ಅಕ್ಕನ ಮಗಳಿರ್ಬೇಕು, ಭಾರಿ ಕೋಪ ಇದ್ದಂಗಿದೆ.